ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ಜಾರಿಯಲ್ಲಿರುವಾಗಲೇ ರಾಜ್ಯಕ್ಕೆ ಮತ್ತೊಂದು ಸಿಡಿಲು ಬಡಿದಿದೆ. ಡಿಕೆಗೂ ಅದು ಟೆನ್ಷನ್, ಸಿದ್ದರಾಮಯ್ಯರಿಗೂ ಅದು ಟೆನ್ಷನ್ ತಂದಿಟ್ಟ ಹೊಸ ಚರ್ಚೆ. ಈ ಕ್ರಾಂತಿಯ ಹೊತ್ತಲ್ಲಿ ಶುರುವಾಗಲಿದೆ ಮಹಾ ದಲಿತ ಕ್ರಾಂತಿ. ಸಿಎಂ ಚೇಂಜು ಕೂಗು ಜಾರಿಯಲ್ಲಿರುವಾಗಲೇ ರಾಜ್ಯಕ್ಕೆ ಮತ್ತೊಂದು ಆಘಾತ. ಡಿಕೆಗೂ ಟೆನ್ಷನ್ನು, ಸಿದ್ದರಾಮಯ್ಯರಿಗೂ ತಲೆ ಬಿಸಿ ತಂದಿಟ್ಟ ಹೊಸ ಚರ್ಚೆ. ಕ್ರಾಂತಿ ಹೊತ್ತಲ್ಲಿ ಶುರುವಾಗಲಿದೆ ಮಹಾ ದಲಿತ ಕ್ರಾಂತಿ. ಹೈಕಮಾಂಡ್ ಕೈ ಕೊಟ್ರೆ ಸಿಟ್ಟಿಗೇಳುತ್ತಾ ಶ್ಯಾಮಲ ಪಡೆ. ಹಾಗಾದ್ರೆ ಏನಾಗಬಹುದು? ಹೈಕಮಾಂಡ್ ಓಕೆ ಅಂದ್ರೆ ಸಾಕು, ಬೃಹತ್ ವೇದಿಕೆ ರೆಡಿ. ದಲಿತ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಎರಡೆರಡು ಕಡೆ ವೇದಿಕೆ ಸಿದ್ಧಗೊಂಡಿದೆ. ಚಿತ್ರದುರ್ಗ, ದಾವಣಗೆರೆ ಎರಡೂ ಜಿಲ್ಲೆಯಲ್ಲಿ ಅತಿ ದೊಡ್ಡ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಆಗದ ಸಮಾವೇಶ ಈಗ ಯಾಕೆ ಅನ್ನೋ ಪ್ರಶ್ನೆ. ಸಿಎಂ ಸೀಟು ಜಟಾಪಟಿ ಹೊತ್ತಲ್ಲಿ ಸಮಾವೇಶದ ಕಿಚ್ಚು ರಾಜ್ಯದಲ್ಲಿ. ಬ್ಯಾಕ್ ಟು ಬ್ಯಾಕ್ ದಲಿತ ನಾಯಕರ ಬ್ರೇಕ್ಫಾಸ್ಟ್ ಸಭೆ. ಹಾಗಾದ್ರೆ ಏನಿದು ಸಮಾವೇಶದ ಚರ್ಚೆ? ಸಿಎಂ ಚೇಂಜ್ ಕೂಗು ಜಾರಿಯಲ್ಲಿರುವಾಗಲೇ ರಾಜ್ಯಕ್ಕೆ ಮತ್ತೊಂದು ಸಿಡಿಲು. ಡಿಕೆಗೂ ಟೆನ್ಷನ್, ಸಿದ್ದರಾಮಯ್ಯರಿಗೂ ಟೆನ್ಷನ್ ತಂದಿಟ್ಟ ಹೊಸ ಚರ್ಚೆ. ಕ್ರಾಂತಿ ಹೊತ್ತಲ್ಲಿ ಶುರುವಾಗಲಿದೆ ಮಹಾ ದಲಿತ ಕ್ರಾಂತಿ. ಹೈಕಮಾಂಡ್ ಕೈ ಕೊಟ್ರೆ ಸಿಟ್ಟಿಗೇಳುತ್ತಾ ಶ್ಯಾಮಲ ಪಡೆ. ರಾಜ್ಯದಲ್ಲಿ ಸಿಎಂ ಜಟಾಪಟಿ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ದಲಿತ ಸಮಾವೇಶದ ಕೂಗೊಂದು ಕೇಳಿ ಬರ್ತಾ ಇದೆ. ದಲಿತ ನಾಯಕರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡುತ್ತಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ ಎರಡು ಜಿಲ್ಲೆಯಲ್ಲಿ ಅತಿ ದೊಡ್ಡ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಆಗದ ಸಮಾವೇಶ ಈಗ ಯಾಕೆ ಅನ್ನೋ ಪ್ರಶ್ನೆಗಳು ಕಾಡ್ತಿದೆ. ಸಿಎಂ ಸೀಟ್ ಜಟಾಪಟಿ ಹೊತ್ತಲ್ಲಿ ಸಮಾವೇಶದ ಕಿಚ್ಚು ಹಬ್ಬಿದೆ. ಬ್ಯಾಕ್ ಟು ಬ್ಯಾಕ್ ದಲಿತ ನಾಯಕರ ಬ್ರೇಕ್ಫಾಸ್ಟ್ ಸಭೆ. ಹಾಗಾದ್ರೆ ಏನಿದು ಸಮಾವೇಶದ ಚರ್ಚೆ? ದಲಿತ ಸಿಎಂ ಕೂಗು ಜೋರಾಗಿದೆಯಾ? ಈ ಸಂದರ್ಭದಲ್ಲಿ ಇನ್ನು ದಲಿತ ಸಮಾವೇಶಕ್ಕೂ ಸಿಎಂ ಬದಲಾವಣೆಗೂ ಸಂಬಂಧವಿಲ್ಲ. 2023ರ ಗೆಲುವಿನ ಹೊತ್ತಲ್ಲೇ ಮಾಡಬೇಕಿದ್ದ ಸಮಾವೇಶ ಹೈಕಮಾಂಡ್ ಆಕ್ಷೇಪ ಇದ್ದಿದ್ದರಿಂದ ಸಮಾವೇಶ ರದ್ದಾಗಿತ್ತು. ಇದು ದಲಿತರ ಏಳಿಗೆಗಾಗಿ ನಡೆಯುವಂತಹ ಸಮಾವೇಶ ಅನ್ನೋ ಕ್ಲಾರಿಟಿ ಒಂದು ಸಿಕ್ಕಿದೆ. ದಲಿತ ಸಮಾವೇಶಕ್ಕೂ ಸಿಎಂ ಬದಲಾವಣೆಗೂ ಯಾವುದೇ ಸಂಬಂಧಗಳಿಲ್ಲ. 2023ರ ಗೆಲುವಿನ ಸಂಭ್ರಮದಲ್ಲೇ ಆಗಬೇಕಿತ್ತು. ಆದರೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಮ್ಮತಿ ಕೊಟ್ಟಿರಲಿಲ್ಲ. ಹಾಗಾಗಿ ಸಮಾವೇಶ ನಡೆದಿರಲಿಲ್ಲ. ಇದು ದಲಿತರ ಏಳಿಗೆಗಾಗಿ ನಡೆಯುತ್ತಿರುವ ಸಮಾವೇಶ. ದಲಿತ ಸಿಎಂ ಬೇಕು ಅನ್ನುವ ಬೇಡಿಕೆ ಸಮಾವೇಶಕ್ಕಿಲ್ಲ. ಸಮಾವೇಶ ಚರ್ಚೆಯನ್ನ ಸಮರ್ಥನೆ ಮಾಡಿಕೊಂಡ ಪರಮೇಶ್ವರ್, ಸಮುದಾಯದ ಸಮಾವೇಶ ನಡೆದ್ರೆ ತಪ್ಪೇನು? 2023ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಗೆದ್ದು ಬೀಗಿದೆವು. 136 ಸ್ಥಾನ ಗೆದ್ದು ಸುಭದ್ರ ಸರ್ಕಾರ ರಚನೆ ಆಗುವ ಭರವಸೆ ಸಿಕ್ಕಿತ್ತಲ್ಲ. ಆ ಸಂದರ್ಭದಲ್ಲಿ ಸಮಾವೇಶ ಮಾಡಿ ಸಮುದಾಯಕ್ಕೊಂದು ಕೃತಜ್ಞತೆ ಹೇಳೋಣ ಅಂತೇಳಿ ಸಿದ್ಧತೆಯಲ್ಲಿದ್ವಿ. ಆದರೆ ಹೈಕಮಾಂಡ್ ನಾಯಕರು ಆ ಸಂದರ್ಭ ಅವಕಾಶ ಕೊಡಲಿಲ್ಲ. ಕಾರಣ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿಕೆ ಶಿವಕುಮಾರ್ ಅನ್ನೋ ಚರ್ಚೆ ಆಗ ಜೋರಾಗಿತ್ತು. ಆ ಸಂದರ್ಭದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯರ ಬಣ ದಲಿತ ಸಮುದಾಯದ ಸಮಾವೇಶ ಮಾಡಿದ್ರೆ ನಾಳೆ ದಿನ ಡಿಕೆ ಬಣಕ್ಕದು ಪೆಟ್ಟಾಗಬಹುದು ಅಂತೇಳಿ ಡಿಕೆ ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ನಾಯಕರ ಪ್ರಭಾವದಿಂದ ಆ ದಲಿತ ಸಮಾವೇಶವನ್ನೇ ರದ್ದು ಮಾಡಿದ್ರು. ಆದರೆ ಸಿದ್ದರಾಮ ಉತ್ಸವವನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ದಲಿತ ನಾಯಕರು ಹೇಳೋದೇನು? ಈ ಸಮಾವೇಶಕ್ಕೂ ಸಿಎಂ ಬದಲಾವಣೆಗೂ ಯಾವುದೇ ಸಂಬಂಧವಿಲ್ಲ. ದಲಿತ ಸಿಎಂ ಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಮಾವೇಶ ಮಾಡ್ತಿರೋದಲ್ಲ. ಮತ್ತಿನ್ಯಾಕೆ? ನಾವು ಈ ಹಿಂದೆ 2023 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಗೆದ್ದಾಗಲೇ ಸಮಾವೇಶ ಮಾಡಬೇಕು ಅಂತ ಹೇಳಿ ದಾವಣಗೆರೆ, ಚಿತ್ರದುರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ನಮಗದಕ್ಕೆ ಅನುಮತಿ ಕೊಡಲಿಲ್ಲ. ಹಾಗಾಗಿ ನಾವು ಸಮಾವೇಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಜಿ ಪರಮೇಶ್ವರ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಈಗ ಅದೇ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಬೇರೆ ಯಾವ ಪೊಲಿಟಿಕಲ್ ರೀಸನ್ಗಳಿಲ್ಲ.
ಅದರ ಒಟ್ಟು ಸಾರಾಂಶಗಳನ್ನು ಹೇಳ್ಬಿಡ್ತೀನಿ. ರಾಜ್ಯದ ದಲಿತ ಮತ್ತು ಆದಿವಾಸಿ ಸಚಿವರು ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮುಂದಿನ ತಿಂಗಳು ಅರ್ಥಾತ್ ನವೆಂಬರ್ ತಿಂಗಳು ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ದಲಿತ ಐಕ್ಯತಾ ಸಮಾವೇಶ ನಡೆಸಲು ಸಿದ್ಧತೆಗಳಾಗ್ತಿದೆ. ಈ ಸಮಾವೇಶವು ಒಂದು ಶಕ್ತಿ ಪ್ರದರ್ಶನ ಆಗುವ ಸಾಧ್ಯತೆಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಬಣಕ್ಕೇನಾಸೆ, ಒಕ್ಕಲಿಗ ಸಮುದಾಯದ ಶಕ್ತಿ ಪ್ರದರ್ಶನ ಹೈಕಮಾಂಡ್ ನಾಯಕರಿಗೆ ಮನದಟ್ಟಾಗಬೇಕು. ದಲಿತ ಸಮುದಾಯಕ್ಕೇನು ಅಪೇಕ್ಷೆ, ನಮ್ಮ ಸಮುದಾಯದ ಶಕ್ತಿ ಪ್ರದರ್ಶನ ಹೈಕಮಾಂಡ್ ನಾಯಕರಿಗೆ ಸಮಜಾಯಿಷಿ ನೀಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗ ಮತ್ತು ದಲಿತ ಮುಖ್ಯಮಂತ್ರಿ ಬೇಕೆಂಬ ಕೂಗು ಮತ್ತೆ ಮತ್ತೆ ಕೇಳಿ ಬರುತ್ತಿರುವಾಗ ಈ ಸಮಾವೇಶ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಅದರರ್ಥ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪರಸ್ಪರ ಹಗ್ಗಜಗ್ಗಾಟಗಳು ನಡೀತಾ ಇದೆ, ಪೊಲಿಟಿಕಲ್ ವಾರ್ಗಳು ನಡೀತಾ ಇದೆ, ಕಾಳಗ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಮಾವೇಶದ ಪ್ಲಾನ್ಗಳು ಚರ್ಚೆಯಾದರೆ ನಿಜಕ್ಕೂ ಅಲ್ಲೊಂದಷ್ಟು ಸ್ವಾಭಾವಿಕ ಗೊಂದಲಗಳು ಉಂಟಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನಿದು ಕಥೆ? ಸಿದ್ದರಾಮಯ್ಯರ ಪರವಾಗಿ ಏನಾದರೂ ಈ ಸಮಾವೇಶ ಆಗೀತಾ ಅನ್ನುವಂತಹ ಗೊಂದಲಗಳು ಅಲ್ಲಿ ಸೃಷ್ಟಿಯಾಗಬಹುದು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗ, ಈ ತರಹದ ದಲಿತ ಮುಖ್ಯಮಂತ್ರಿ ಬೇಕೆಂಬ ಕೂಗು ಜೊತೆಗೆ ಇರುವಾಗ ಈ ಸಮಾವೇಶ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಈ ಹಿಂದೆ ಅಂದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲ ನೀಡಿದ ದಲಿತ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಈ ಸಮಾವೇಶವನ್ನು ಆಯೋಜಿಸಲು ಯತ್ನಿಸಲಾಗಿತ್ತು. ಈ ಹಿಂದೆನೇ 2023ರ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲೇ ಜನರಿಗೊಂದು ಕೃತಜ್ಞತೆ ಹೇಳೋಣ ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹೈಕಮಾಂಡ್ ನಾಯಕರು ಸಮ್ಮತಿಸದ ಕಾರಣ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಪಕ್ಷದ ಹೈಕಮಾಂಡ್ ಅನುಮತಿ ನೀಡಿದ್ದರೆ ಅವತ್ತೇ ನಡೀತಾ ಇತ್ತು. ಅನುಮತಿ ಇಲ್ಲದ ಕಾರಣ ಸ್ಥಗಿತಗೊಂಡಿತ್ತು. ಆಗ ಶಿವಕುಮಾರ್ ಅವರ ಬೆಂಬಲಿಗರು ಈ ಸಮಾವೇಶವನ್ನು ವಿರೋಧ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಬಣದ ಸಾಕಷ್ಟು ಜನ ಇದಕ್ಕೆ ವಿರೋಧತೆಯನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇದು ಸಿದ್ದರಾಮಯ್ಯ ಅವರ ಬಣವು ಇಬ್ಬರು ನಾಯಕರ ನಡುವಿನ ಅನೌಪಚಾರಿಕ ಅಧಿಕಾರ ಹಂಚಿಕೆ ಒಪ್ಪಂದವನ್ನ ದುರ್ಬಲಗೊಳಿಸುವ ಪ್ರಯತ್ನ ಎಂದು ಅವರು ಭಾವಿಸಿದ್ದರು. ಹಾಗಾಗಿ ಅದಕ್ಕೆ ತೀವ್ರ ವಿರೋಧತೆಯನ್ನು ವ್ಯಕ್ತಪಡಿಸಿದರು. ಆದರೆ ಈ ಬಾರಿ ದಲಿತ ಸಚಿವರು ಹೆಚ್ಚಿನ ದೃಢ ನಿರ್ಧಾರದಿಂದ ಮುನ್ನಡೆಯುತ್ತಿದ್ದಾರೆ. ಯಾವ ಚಂಚಲ ಮನಸ್ಸನ್ನು ಇಟ್ಕೊಳ್ಳದಲೆ ದೃಢ ನಿರ್ಧಾರದಿಂದ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ದಲಿತ ಸಚಿವರು ಹೆಚ್ಚಿನ ದೃಢ ನಿರ್ಧಾರದಿಂದ ಮುನ್ನಡೆಯುತ್ತಿದ್ದಾರೆ. ದಲಿತ ಮತದಾರರು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದು ಪರಮೇಶ್ವರ್ ಅವರು ಇತ್ತೀಚೆಗೆ ಹೇಳಿಕೊಂಡಿದ್ರು. ಜೊತೆಗೆ ದಲಿತ ಸಮುದಾಯದ ಸಮಾವೇಶವನ್ನು ಕೂಡ ಸಮರ್ಥನೆ ಮಾಡಿಕೊಂಡಿದ್ರು. ಇನ್ನು ಸಭೆಯ ನಂತರ ಹೇಳಿದ್ರು ಅವರು, ಆ ಸಭೆ ಆಯ್ತಲ್ಲ ಅದರ ನಂತರ ಹೇಳೋದು, ಅವರಿಗಾಗಿ ನಮ್ಮ ಸರ್ಕಾರ ಕೈಗೊಂಡಿರುವ ಯೋಜನೆಗಳ ಬಗ್ಗೆ ಅವರಿಗೆ ತಿಳಿಸಬೇಕು. ನೋಡಿ, ಸಮಾವೇಶ ಮಾಡುವುದರ ಅರ್ಥ ಅಥವಾ ಉದ್ದೇಶವನ್ನು ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಜನಪರವಾಗಿ ಏನೇನು ಕಾರ್ಯಗಳನ್ನು ಮಾಡಿದೀವೋ ಅದನ್ನು ವೈಭವೀಕರಿಸ್ತೀವಿ, ಜನರ ಮನಸ್ಸಿಗೆ ನಾಟುವಂತೆ ಹೇಳಬೇಕು. ನಾವು ನಮ್ಮ ಕಾರ್ಯಕ್ರಮಗಳು, ನಮ್ಮ ಯೋಜನೆಗಳು, ನಮ್ಮ ಉದ್ದೇಶಗಳು, ಪಂಚಯೋಜನೆಗಳ ಉದ್ದೇಶ, ಅದರಿಂದ ಆದಂತಹ ಸಮಾಜಕ್ಕೆ ಲಾಭ, ಅದರಿಂದ ಫಲಾನುಭವಿಗಳು ಅನುಭವಿಸಿದಂತಹ ಸುಖ, ಇವುಗಳನ್ನು ನಾವು ಅರ್ಥೈಸಿಕೊಡಬೇಕು. ಕಾರಣ 2028ರ ಎಲೆಕ್ಷನ್ ಸ್ಟ್ರಾಟಜಿ ಇದು. ನಮ್ಮ ಸಮುದಾಯಕ್ಕೆ ನಮ್ಮ ಸರ್ಕಾರದ ಕೊಡುಗೆಗಳನ್ನು ಅರ್ಥ ಮಾಡಿಸುವಂತಹ ಪ್ರಯತ್ನ ನಮ್ಮದು ಮತ್ತು ಭವಿಷ್ಯದ ಯೋಜನೆಗಳನ್ನು ವಿವರಿಸಬೇಕು. ಫ್ಯೂಚರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳಬೇಕಿರುವಂತಹ ಅನೇಕ ಯೋಜನೆಗಳಿದ್ದಾವೆ. ಇನ್ನು ಪ್ರಣಾಳಿಕೆಯಲ್ಲಿ ಈಡೇರದಂತಹ ಅನೇಕ ಯೋಜನೆಗಳು ಬಾಕಿ ಇದ್ದಾವೆ. ಅದನ್ನು ಈಡೇರಿಸುವಂತಹ ದೃಷ್ಟಿಯಲ್ಲಿ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ವಿವರಿಸುವಂತಹ ಪ್ರಯತ್ನ ಸಮಾವೇಶದಲ್ಲಿ ಆಗುತ್ತೆ. ಹಾಗಾಗಿ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಇನ್ನು ಪರಮೇಶ್ವರ್, ಮಹದೇವಪ್ಪ, HK ಮುನಿಯಪ್ಪ, RB ತಿಮ್ಮಾಪುರ ಮತ್ತು ಆದಿವಾಸಿ ಸಮುದಾಯದ ಸತೀಶ್ ಜಾರಕಿಹೊಳಿ ಅವರು
ಸರ್ಕಾರದ ಒಳಗೆ ಒಂದು ಒಳ ಒತ್ತಡ ಗುಂಪನ್ನು ರಚಿಸಿದ್ದಾರೆ. ಈ ಹಿಂದೆ ಸಚಿವ ಸ್ಥಾನದಲ್ಲಿದ್ದಂತಹ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಕೆಎನ್ ರಾಜಣ್ಣ ಮತ್ತು ಬಿ ನಾಗೇಂದ್ರ ಅವರು ಈ ತಂಡದಲ್ಲೇ ಇದ್ರು. ಆದರೆ ಈಗ ಅವರು ಸಚಿವ ಸ್ಥಾನದಿಂದ ಹೊರಗಿದ್ದಾರೆ. ಈ ಗುಂಪು ಈ ಹಿಂದೆ ಕಾಂಗ್ರೆಸ್ 31ಕ್ಕೆ 36 ದಲಿತ ಮೀಸಲು ಮತ್ತು 14ಕ್ಕೆ 15 ಆದಿವಾಸಿ ಮೀಸಲು ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದರಲ್ಲಿ ತಮ್ಮ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಗಮನ ಸೆಳೆದಿತ್ತು. ಸಿದ್ದರಾಮಯ್ಯ ಅವರ ಮತ್ತು MLC ಯತೀಂದ್ರ ಸಿದ್ದರಾಮಯ್ಯ ಅವರು ಜಾರಕಿಹೊಳಿ ಅವರನ್ನು ತಮ್ಮ ತಂದೆಯ ರಾಜಕೀಯ ಉತ್ತರಾಧಿಕಾರಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಒಟ್ಟಾರೆ ಸಮಾವೇಶ ಯಾಕೆ ಮಾಡ್ತಿದ್ದೀರಿ ಅಂತ ಹೇಳಿ ರಾಜಕೀಯವಾಗಿ ಒಂದಷ್ಟು ಪ್ರಶ್ನೆಗಳು ಕೇಳಿಬಂದಾಗ ಆ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಂದರ್ಭಗಳಲ್ಲಿ ಸಮಾವೇಶಕ್ಕೂ ಮತ್ತು CM ಬದಲಾವಣೆಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಮಾತನಾಡ್ತಾರೆ. ಯಾರು? ಜಿ ಪರಮೇಶ್ವರ್. ಕಡ್ಡಿ ಮುರಿದಂಗೆ ನಮಗೂ ಈ ಸಮಾವೇಶಕ್ಕೂ ಯಾವುದೇ ತರಹದ ಸಂಬಂಧಗಳಿಲ್ಲ. ನಾವು ಸಮಾವೇಶ ಮಾಡ್ತಾ ಇರೋದು ನಮ್ಮ ಸರ್ಕಾರ ರಾಜ್ಯಕ್ಕೆ ಕೊಡ್ತಾ ಇರತಕ್ಕಂತಹ ಕೊಡುಗೆಗಳು ಏನೇನು, ಮುಂಬರುವಂತಹ ದಿವಸಗಳಲ್ಲಿ ರೂಪಿಸಲು ಸಾಧ್ಯತೆ ಇರತಕ್ಕಂಥ ಯೋಜನೆಗಳ ಬಗ್ಗೆ, ನಮ್ಮ ಸರ್ಕಾರ ಮತ್ತು ಸಮುದಾಯಗಳ ನಡುವೆ ವಿಶ್ವಾಸವನ್ನು ಗಟ್ಟಿಗೊಳಿಸುವಂತಹ ಇರಾದೆಯನ್ನು ಇಟ್ಟುಕೊಂಡು ನಾವು ಈ ಸಮಾವೇಶಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ 2 ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ಚಿತ್ರದುರ್ಗ, ದಲಿತ ಮತ್ತು ಅಹಿಂದ ಸಮಾಜದ ಬಾಹುಳ್ಯ ಪ್ರದೇಶ. ಇನ್ನೊಂದು ದಾವಣಗೆರೆ, ಲಿಂಗಾಯತರ ಭದ್ರಕೋಟೆಯಾದರೂ ಕೂಡ ಅಹಿಂದ ಬಾಹುಳ್ಯ ಪ್ರದೇಶವೂ ಹೌದು. ಹೀಗೆಲ್ಲ ಇರಬೇಕಾದ್ರೆ ಈ 2 ಜಿಲ್ಲೆಗಳಲ್ಲಿ ಸಮಾವೇಶ ಮಾಡುವುದರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರಿಗೆ ಬೇರೆಯೇ ಸಂದೇಶವನ್ನು ಕಳುಹಿಸಿಕೊಡುವಂತಹ ಸ್ಟ್ರಾಟಜಿ ಏನಾದರೂ ಇಲ್ಲಿ ಅಡಗಿದೆಯಾ? ದಲಿತ ಸಮಾವೇಶಕ್ಕೆ ಬೇರೆ ಬೇರೆ ಕಾರಣಗಳನ್ನು ಜಿ ಪರಮೇಶ್ವರ್ ಕೊಡಬಹುದು, ಮಹದೇವಪ್ಪನವರು ಕೊಡಬಹುದು. ಆದರೆ DK ಬಣಕ್ಕೆ ಅಳಿಯದೆ ಕಾಡುತ್ತಿದೆ ಆ ಪ್ರಶ್ನೆ, ಅಳಿಸದೆ ಕಾಡುತ್ತಿದೆ ಆ ಪ್ರಶ್ನೆ. ಸೊ ಹಾಗಾಗಿ ಈ ತರಹದ್ದೊಂದು ಸಮಾವೇಶದ ಈ ಸಮಾವೇಶದ ಮುಖಾಂತರವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಏನಾದರೂ ಸಂದೇಶ ರವಾನಿಸುವಂತಹ ಪ್ರಯತ್ನಗಳು ಈ ಸಮಾವೇಶದ ಆಯೋಜಕರಿಗೆ ಇದೆಯಾ ಎನ್ನುವಂಥದ್ದು ಈಗ ರಾಜ್ಯವನ್ನು ಕಾಡ್ತಿರ್ತಕ್ಕಂತಹ ಪ್ರಶ್ನೆ. ಬರುವ ತಿಂಗಳು ದಾವಣಗೆರೆ ಮತ್ತು ಚಿತ್ರದುರ್ಗ 2 ಜಿಲ್ಲೆಗಳಲ್ಲೂ ಕೂಡ ಸಮಾವೇಶಕ್ಕೆ ಎಲ್ಲ ತರಹದ ಸಿದ್ಧತೆಗಳನ್ನು ಈ ತಂಡ ಮಾಡುತ್ತಿದೆ ಅನ್ನೋದು ವೆರಿ ಕ್ಲಿಯರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.